ಓವರ್ ಎಸೆಯಲು ಸುಹಾಸ್. ಕುಕ್ಕಿಜ ಕಡೆಯಿಂದ ಸುಹಾಸ್. ದಿನೇಶ್ ಟು ಸುಹಾಸ್. ದಿನೇಶ್ ಟು ಸುಹಾಸ್. ಮೊದಲ ಓವರಿನ ಮೊದಲ ಎಸೆತ ಓಡಿ ಬಂದ ಸುಹಾಸ್ ಅವರು. ದಿನೇಶ್ ಅವರ ಕಡೆಗೆ ಅಲ್ಲೇ ಗಾಳಿಯಲ್ಲಿ ಚೆಂಡು. ಮೊದಲ ಚೆಂಡು ಗಾಳಿಯಲ್ಲಿ. ಮೊದಲ ಪಾತಾನ ಇದು ದೊಂಡರಂಗಡಿ ತಂಡಕ್ಕೆ ಆಘಾತ ಅನ್ನಬಹುದು. ಮೊದಲ ಎಸೆತದಲ್ಲೇ ಮೊದಲ ಪಾತಾನ ಇದು ದೊಂಡರಂಗಡಿ ತಂಡಕ್ಕೆ ಆಘಾತವಾಗಬಹುದು. ಸುಹಾಸ್ ಅವರು ಮೊದಲ ಎಸೆತದಲ್ಲೇ ಮೊದಲ ಉದ್ಧಾರಿಯನ್ನು ಪಡೆದುಕೊಂಡಿದ್ದಾರೆ. ಉತ್ತಮವಾದ ಎಸೆತಗಾರಿಕೆಯನ್ನು ಕಂಡುಕೊಳ್ಳುತ್ತಿದ್ದಾರೆ ಸುಹಾಸ್. ದೊಂಡರಂಗಡಿತ್ತು ಕೊಕ್ಕುಜೆ ಈ ಒಂದು ಎರಡನೇ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರುತ್ತಿದೆ. ಮತ್ತೊಮ್ಮೆ ಅಲ್ಲೇ ಹೊಸ ಆಟಗಾರನ ಅಂಕಣ ಪ್ರವೇಶವಾಗಿದೆ. ನವೀನ್ ಭಟ್ ಸುಹಾಸ್. ಎರಡನೇ ನಯನ್ ಭಟ್ ಟು ಸುಹಾಸ್. ಅಲ್ಲಿ ಉತ್ತಮವಾದ ಹೊಡೆತ. ತಟ್ಟಿ ಬಟ್ಟಿ ಓಟ. ಓಟಿ ಸಂಪೂರ್ಣ. ತಂಡದ ಖಾತೆಯಲ್ಲಿ 1 ರನ್ ಸಂಪೂರ್ಣ. 1 ರನ್ ಕಾಣಬಹುದು. ಮೂರನೇ ಎಸೆತಕ್ಕೆ ದಿನೇಶ್ ಅವರ ಕಡೆಗೆ ಸುಹಾಸ್. ರಾಜು ಅವರ ಕಡೆಗೆ ಸುಹಾಸ್. ಸಂಪೂರ್ಣ ಡಾಟೆಡ್ ಡೆಲಿವರಿ. ಸಂಪೂರ್ಣ ಡಾಟೆಡ್ ಡೆಲಿವರಿ. ಮತ್ತೊಮ್ಮೆ ಅಲ್ಲಿ ಸುಹಾಸ್. ರಾಜು ಅವರ ಕಡೆಗೆ ಓಡಿ ಬಂದ ಉತ್ತಮ ಎಸೆತಗಾರಿಕೆ. ಸಂಪೂರ್ಣ ಚೊಕ್ಕಿ ಚೆಂಡು ಇತ್ತ. ಆದರೆ ಬೈಸ್ ಮುಖೇನ 1 ರನ್ ತಂಡದ ಖಾತೆಗೆ. ಮತ್ತೊಮ್ಮೆ ಅಲ್ಲೇ ಸುಹಾಸ್ ಟು ನಯನ್ ಭಟ್. ಸುಹಾಸ್ ಟು ನಯನ್ ಭಟ್. ಉತ್ತಮವಾದ ಎಸೆತಗಾರಿಕೆ. ಸಂಪೂರ್ಣ ಡಾಟೆಡ್ ಡೆಲಿವರಿ. ಸುಹಾಸ್ ಅವರು ತಾನು ಎಸೆತ 5 ಎಸೆತದಲ್ಲೇ ಬರೀ 2 ರನ್ಗಳನ್ನು ಮಾತ್ರ ಬಿಟ್ಟು ಕೊಟ್ಟಿದ್ದಾರೆ. ಒಂದು ಉದ್ಧಾರಿಯನ್ನು ಪಡೆದುಕೊಂಡು ಕೊನೆಯ ಎಸೆತ ನವೀನ್ ಭಟ್ ಅವರ ಕಡೆಗೆ ಮತ್ತೊಂದು ಡಾಟೆಡ್ ಡೆಲಿವರಿ. ಇದರೊಂದಿಗೆ ಮೊದಲ ಓವರ್ ಮುಕ್ತಾಯಕ್ಕೆ ಒಂದು ಉದ್ಧಾರಿಯನ್ನು ಕಳೆದುಕೊಳ್ಳುತ್ತಾ ದೊಂಡರಂಗಡಿ ತಂಡ ಕಳೆ ಹಾಕಿದೆ. ಬರೀ 2 ಓಟ ಮಾತ್ರ. ಮೂರು ಸಾಲಿನ ಸುನೀಲ್ ಹೆಗ್ಡೆ ಅವರು ವೇದಿಕೆ ಅಲಂಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸುನೀಲ್ ಹೆಗ್ಡೆ 3 ಸಾಲ್ ವೇದಿಕೆ ಅಲಂಕರಿಸಬೇಕು. ಮತ್ತೊಮ್ಮೆ ಮೇಲೆ ವಿವೇಕ್ ಅವರ ಎರಡನೇ ಓವರಿನ ಮೊದಲ ಎಸೆತ ರಾಜು ಅವರ ಕಡೆಗೆ. ಉತ್ತಮವಾದ ಎಸೆತವಿತ್ತು. ರಾಸ್ ಆಗಿ ಬಂದ ಎಸೆತವನ್ನು ಉತ್ತಮವಾಗಿ ಹೊಡೆದು 1 ರನ್ ಪಡೆದಲ್ಲಿ 2ಕ್ಕಾಗಿ ಕರೆ ಉಂಟು. 2 ಕೂಡ ಸಬಡ ಇಲ್ಲ. ಅಲ್ಲೇ ಸಂಪೂರ್ಣ ಆಗಿಲ್ಲ. 2 ಓಟ. ಮತ್ತೊಂದು ಓದಾರಿಯನ್ನು ಕಳೆದುಕೊಂಡಿದೆ ದೊಂಡರಂಗಡಿ ತಂಡ. ಇದರೊಂದಿಗೆ ದೊಂಡರಂಗಡಿ ತಂಡದ ಸ್ಕೋರ್ ಬೋರ್ಡ್ ನಲ್ಲಿ ಕಾಣಬಹುದು ಬರೆ 3 ಓಟಗಳು ಮಾತ್ರ. ನವೀನ್ ಭಟ್ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಹೊಸ ಆಟಗಾರನ ಅಂಕಣ ಪ್ರವೇಶವಾಗುತ್ತಿದೆ. ಮಧು ರಾಜು ಅವರನ್ನು ಕೂಡಿಕೊಳ್ಳುತ್ತಾ ರಾಜು ಟು ವಿವೇಕ್. ರಾಜು ಟು ವಿವೇಕ್. ಅಲ್ಲಿ ಮತ್ತೊಂದು ಸೊಗಸಾದ ಹೊಡೆತವಿತ್ತು. ಆದರೆ 1 ರನ್ ಕಡೆಗೆ ಓಡಿದ್ದೆ ಚೆಂಡು. ಅಲ್ಲಿ ಏಕಾರ
ಮತ್ತೊಂದು ಒಂಟಿ ಓಟ ಸಂಪೂರ್ಣಗೊಂಡಿದೆ. ಎರಡಕ್ಕಾಗಿ ಕರೆ ಉಂಟು. ಎರಡು ಕೂಡ ಸಂಪೂರ್ಣವಾಗುವ ಸಂಭವ. ಎರಡು ಕೂಡ ಸಂಪೂರ್ಣ. ರಾಜು ಅವರ ಕಡೆಗೆ ನಾಲ್ಕನೇ ಎಸೆತ. ರಾಜು ಒಡ್ಡಿ ಬಂದ ಏಕವರ ನಾಲ್ಕನೇ ಎಸೆತ. ಉತ್ತಮವಾದ ಎಸೆತಗಾರಿಕೆ, ಅಷ್ಟೇ ಉತ್ತಮವಾದ ಎತ್ತರ ರಕ್ಷಣೆ ಏಕವರ ಕಡೆಯಿಂದ. ಮತ್ತೊಮ್ಮೆ ಅಲ್ಲಿ ಏಕವರು ಐದನೇ ಎಸೆತಕ್ಕೆ ಸಜ್ಜಾಗಿದ್ದಾರೆ ರಾಜು ಅವರ ಕಡೆಗೆ. ಒಡ್ಡಿ ಬಂದ ಏಕವರು ರಾಜು ಅವರ ಕಡೆಗೆ. ಉತ್ತಮವಾದ ಎಸೆತಗಾರಿಕೆ, ಸಂಪೂರ್ಣ ಡಾಟೆಡ್ ಡೆಲಿವರಿ ಏಕವರ ಕಡೆಯಿಂದ. ಸೆಮಿಫೈನಲ್ಗೆ ಬೇಕಾದ ಎಸೆತಗಳನ್ನು ಎಸೆದಿದ್ದಾರೆ ಏಕವರು. ಮತ್ತೊಮ್ಮೆ ಅಲ್ಲೇ ವಿವೇಕ್ ಓಡಿ ಬಂದ. ಉತ್ತಮವಾದ ಎಸೆತಗಾರಿಕೆ, ಸಂಪೂರ್ಣ ಡಾಟೆಡ್ ಡೆಲಿವರಿ ಮತ್ತೊಂದು ಕಾಣಬಹುದು ಏಕವರ. ಉತ್ತಮವಾದ ಎಸೆತಗಾರಿಕೆ, ಸೆಮಿಫೈನಲ್ಗೆ ಅಗತ್ಯವಾದ ಎಸೆತಗಾರಿಕೆ ಈ ಕಡೆಯಿಂದ ಮೂಡಿ ಬರುತ್ತಿದೆ. ಸಂಪೂರ್ಣವಾಗಿ ಬೀಸಲು ಹೋಗಿ ಡಾಟೆಡ್ ಡೆಲಿವರಿ ಮಾಡಿಕೊಂಡಿದ್ದಾರೆ ಆಟಗಾರ ರಾಜು. ಎರಡು ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಕಾಣಬಹುದು 6 ಓಟಗಳು ಮಾತ್ರ. ಮೂರನೇ ಓವರಿನ ಮೊದಲ ಎಸೆತವನ್ನು ಎಸೆಯಲು ಸುವಾಗ್ ರಾಜು ಅವರ ಕಡೆಗೆ ಓಡಿ ಬಂದ. ಉತ್ತಮವಾದ ಎಸೆತಗಾರಿಕೆ, ಸಂಪೂರ್ಣ ಚುಕ್ಕಿಯಾಗಿತ್ತು. ಆದರೆ ಬಯಸ್ ಮುಖೇನ ಒಂಟಿ ರನ್ ಸಂಪೂರ್ಣಗೊಂಡಿದೆ. ಮತ್ತೊಮ್ಮೆ ಅಲ್ಲೇ ರಾಜ ಮತ. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು ತೇಳುತ್ತಿದೆ. ಒಂಟಿ ರನ್ ಸಂಪೂರ್ಣಗೊಂಡಿದೆ. ಚೆಂಡಿಗೂ ಕ್ಷೇತ್ರ ರಕ್ಷಣೆಗೂ ಬಹಳ ಅಂತರವಿದ್ದ ಕಾರಣ ಒಂಟಿ ರನ್ ಪೂರ್ಣಗೊಂಡಿದೆ. ಮತ್ತೊಮ್ಮೆ ಅಲ್ಲಿ ಸ್ವಾಗ್ ರಾಜು ಅವರ ಕಡೆಗೆ ಓಡಿ ಬಂದು ಉತ್ತಮವಾದ ಹೊಡೆತ ಕಾಣಬಹುದು. ಒಂಟಿ ರನ್ ಸಂಪೂರ್ಣವಾಗಿದೆ. ಒಂಟಿ ರನ್ ಮಾತ್ರ ಖಾತೆಯಲ್ಲಿ ಕಾಣಬಹುದು. ಮತ್ತೊಮ್ಮೆ ಸುವಾಗ್ ಮಧು ಅವರ ಕಡೆಗೆ ಓಡಿ ಬಂದು ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು ತೇಲುತ್ತಿದೆ. ಆದರೆ ಉತ್ತಮವಾದ ಕ್ಷೇತ್ರ ರಕ್ಷಣೆ, ಆ ಒಂದು ಸೀಮೆ ರೇಖೆಯ ಸನಿಯದಲ್ಲೇ ಬಹಳ ಉತ್ತಮವಾದ ಕ್ಯಾಚ್ ಅನ್ನು ಹಿಡಿದರು ವಿವೇಕ್ ಅವರು. ಬಹಳಷ್ಟು ಶ್ರಮಪಟ್ಟು ಒಂದು ಕ್ಯಾಚ್ ಅನ್ನು ಪಡೆಯಲ್ಲಿ ಯಶಸ್ವಿಯಾಗಿದ್ದಾರೆ ವಿವೇಕ್ ಅವರು. ಹೊಸ ಆಟಗಾರನ ಅಂಕಣ ಪ್ರವೇಶ ಪ್ರಕಾಶ್. ಮಧು ಅವರ ಸ್ಥಾನವನ್ನು ತುಂಬಲು ರಾಜು ಅವರನ್ನು ಕೂಡಿಕೊಳ್ಳುತ್ತಾ ಪ್ರಕಾಶ್ ರಾಜು ಸುವಾಗ್. ಅಲ್ಲಿ ಮತ್ತೊಂದು ಸುಂದರ ಹೊಡೆತ, ಗಾಳಿಯಲ್ಲಿ ಚೆಂಡು ಮತ್ತೊಂದು ಉದ್ದಾರಿ ಪತನವಾಗುತ್ತಿದ್ದ. ಆದರೆ ಕೈಗೆ ಸಿಕ್ಕ ಚೆಂಡನ್ನು ಕೈ ಚೆಲ್ಲಿ ಬಿಟ್ಟರು. ಮತ್ತೊಂದು ಜೀವದಾನ ನೀಡಿದರು ರಾಜು ಅವರಿಗೆ. ಅಲ್ಲಿ ಸುವಾಗ್ ರಾಜು. ಉತ್ತಮವಾದ ಎಸೆತಗಾರಿಕೆ, ಕ್ಲೀನ್ ಬಾಲ್ಡ್ ಔಟ್. ರಾಜು ಅವರ ಸುವಾಗ್ ಅವರ ಸುಂದರತೆಯ ಎಸೆತಗಾರಿಕೆ, ಕ್ಲೀನ್ ಬಾಲ್ಡ್ ಔಟ್. ಸೆಮಿಫೈನಲ್ ಹಂತದ ಎರಡನೇ ಸೆಮಿಫೈನಲ್ ಹಂತದ ಪಂದ್ಯಾಟ ಸಾಗಿ ಬರುತ್ತಿದೆ. ಈ ಒಂದು ಲೆಜೆಂಡ್ ಸ್ನೇಹ ಕ್ರಿಕೆಟರ್ಸ್ ದಂಡರಂಗಡಿ ಮತ್ತು ಶ್ರೀ ದೇವಿ ಕ್ರಿಕೆಟರ್ಸ್ ಕಡ್ತಾಲ ಇದರ ಸಹಕಾರದೊಂದಿಗೆ ಲೆಜೆಂಡ್ ಟ್ರೋಫಿ ಈ ಒಂದು ಸುಂದರ ಸಂಜೆಯಲ್ಲಿ ಎರಡನೇ ಹಂತದ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರುತ್ತಿದೆ. ಮತ್ತೊಬ್ಬ ಎಸೆತಗಾರ ರಾಜೇಶ್ ಕಾಣಬಹುದು.
ಅಲ್ಲಿ ಉತ್ತಮವಾದ ಎಸೆತಗಾರಿಕೆ, ಸಂಪೂರ್ಣ ಡಾಟೆಡ್ ಡೆಲಿವರಿ ಕೊಕ್ಕುಜೆ ಕಡೆಯಿಂದ. ಎರಡನೇ ಎಸೆತ ಉತ್ತಮವಾದ ಹೊಡೆತ, ಗ್ರೌಂಡ್ ಕಚ್ಚಿ ಓಡುತ್ತಿತ್ತು. ಎಸೆತ ಮುಂದೆ 1 ರನ್ನು ತಂಡದ ಖಾತೆಗೆ ಬಂದಿದೆ. ಮತ್ತೊಮ್ಮೆ ಉತ್ತಮವಾದ ಹೊಡೆತ, ಉತ್ತಮವಾದ ಓಟವಿತ್ತು, ಆದರೆ ಮತ್ತೊಂದು ಉದ್ದಾರಿ ಪತನವಾಗಿದೆ ರನ್ ಔಟ್ ಮುಖೇನ ದಂಡರಂಗಡಿ ತಂಡದಿಂದ. ಪ್ರಕಾಶ್ ಅವರ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಆಟಗಾರ ಅಂಕಣ ಪ್ರವೇಶವಾಗುತ್ತಿದೆ. ದಯಾನಂದ್ ದಂಡರಂಗಡಿ ಕಡೆಯಿಂದ. ದಯಾಕರ್ ರಾಜ್ ಅವರ 4ನೇ ಎಸೆತ ದಯಾಕರ್ ಕಡೆಗೆ. ರಾಜೇಶ್ ಅವರ 4ನೇ ಎಸೆತ, ಅದು ಕೂಡ ಸುಂದರವಾದ ಎಸೆತವಾಗಿತ್ತು, ಅದು ಕೂಡ ಡಾಟೆಡ್ ಡೆಲಿವರಿ ಆಯಿತು. ಸುಂದರತೆಯ ಎಸೆತವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ರಾಜೇಶ್. ದಯಾಕರ್ ಅವರ ಕಡೆಗೆ ಉತ್ತಮವಾದ ಮತ್ತೊಂದು ಎಸೆತ, ಮತ್ತೊಂದು ಡಿಪೆಂಡ್ ಹೊಡೆತ ದಯಾಕರ್ ಕಡೆಯಿಂದ. ಮತ್ತೊಮ್ಮೆ ರಾಜೇಶ್ ಬಿಸಿ ಹೊಡೆಯಲು ಹೋಗಿ ದಯಾಕರ್ ಅವರು ತನ್ನ ಉದ್ದಾರಿಯನ್ನೇ ಕಳೆದುಕೊಂಡಿದ್ದಾರೆ. ಮತ್ತೊಂದು ಉದ್ದಾರಿ ಪತನವಾಗಿದೆ ದಂಡರಂಗಡಿ ತಂಡದ. ಇದರೊಂದಿಗೆ 4 ಓವರ್ ಮುಕ್ತಾಯಕ್ಕೆ ತಂಡದ ಖಾತೆ ಬರೀ 12 ಆಗಿದೆ. ಇದರೊಂದಿಗೆ ಬಹಳ ನಿಧಾನಗತಿಯಲ್ಲಿ ಸಾಗಿ ಬರುತ್ತಿದೆ ಈ ಒಂದು ರನ್ನಿನ ಓಟ. ದಂಡರಂಗಡಿ ಕಡೆಯಿಂದ ಮತ್ತೊಮ್ಮೆ ಅಲ್ಲೇ ಅರುಣನ್ನು ಕಾಣಬಹುದು. ಎಸೆತಗಾರಿಕೆ ಈ ಭಾಗದಲ್ಲೇ ಹರೀಶ್ ಅವರ ಕಡೆಗೆ ಅರುಣ್ ಅವರ ಮತ್ತೊಬ್ಬ ಹೊಸ ಆಟಗಾರನ ಅಂಕಣ ಪ್ರವೇಶ. ಆರೇಶ್ ಶೆಟ್ಟಿ ಟು ಅರುಣ್. ಎಸೆತಗಾರಿಕೆ ಈ ಭಾಗದಲ್ಲಿ 5ನೇ ಓವರಿನ ಮೊದಲ ಎಸೆಯಲು ಅರುಣ್ ಕೊಕ್ಕುಜೆ ಕಡೆಯಿಂದ. ಕೊಕ್ಕುಜೆ ಈ ಒಂದು 2ನೇ ಸೆಮಿಫೈನಲ್ ಪಂದ್ಯ ಟಸ್ ಆಗಿ ಬರುತ್ತಿದೆ ಕೊಕ್ಕುಜೆ ಹಾಗೂ ದಂಡರಂಗಡಿ ನಡುವೆ. ಅರುಣ್ ಟು ಹರೀಶ್. ಮೊದಲ ಎಸೆತವೇ ಅಗಲ ಎಸೆತವೆಂದು ತೀರ್ಪುಗಾರರ ತೀರ್ಪು ಬಂದಿದೆ. ಮತ್ತೊಮ್ಮೆ ಅಲೆ 1+1 2 ಓಟಗಳು. ಮತ್ತೊಮ್ಮೆ ಅಲೆ ಅರುಣ್ ಟು ಹರೀಶ್. ಸುಂದರತೆಯ ಎಸೆತಗಾರಿಕೆ ಅರುಣ್ ಅವರ ಕಡೆಯಿಂದ ಹರೀಶ್ ಅವರ ಕಡೆಗೆ. ಮತ್ತೊಮ್ಮೆ ಉತ್ತಮವಾದ ಹೊಡೆತವಿತ್ತು, ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ ಇತ್ತು. ಎಲ್ಲ ಸಂಭವವು ಸತ್ಯವಾಗಿದೆ. ಕ್ಯಾಚ್ ಔಟ್ ಆಗಿದೆ. ಮತ್ತೊಂದು ಉದ್ದಾರಿ ಪತನವಾಗಿದೆ. ಅಲ್ಲೇ ಮತ್ತೊಮ್ಮೆ ಅಂಕಣ ಒಳ ಪ್ರವೇಶ. ಹೊಸ ಆಟಗಾರನ ಅಂಕಣ ಒಳ ಪ್ರವೇಶ ಕಾಣಬಹುದು. ಸುಕ್ಷೇತ್ ಉತ್ತಮವಾದ ಎಸೆತಗಾರಿಕೆ, ಸಂಪೂರ್ಣ ಡಾಟೆಡ್ ಡೆಲಿವರಿ ಸುಚೇತ್. ಮತ್ತೊಮ್ಮೆ ಅರುಣ್ ಉತ್ತಮವಾದ ಹೊಡೆತವಿತ್ತು, ಆದರೆ ಒಂಟಿ ಕಡೆಗೆ ಓಡುತ್ತಿದ್ದೆ ಬಾಲ್. ಒಂಟಿ ಮಾತ್ರ ತಂಡದ ಖಾತೆಗೆ. ಅಂಪೈರ್ ಅಂಪೈರ್ ಒಂಟಿ ರನ್ ಮಾತ್ರ ಕಾಣ ಸಿಗಬಹುದು.
ಅಲ್ಲಿ ಮತ್ತೊಮ್ಮೆ ಅರುಣ್ ಅವರ ಎಸೆತಗಾರಿಕೆ ಹರೀಶ್ ಅವರ ಕಡೆಗೆ ಸಾಗಿ ಬರಲಿದೆ. ಫಾರೆಸ್ಟ್ ಅರುಣ್ ಅಲ್ಲೇ ಫುಲ್ ರಾಸ್ ಆಗಿ ಬಂದ ಎಸೆತ. ನೋ ಬಾಲ್ ಎಂದು ಅಪ್ಯರ ಘೋಷಣೆ, ತೀರ್ಪುಗಾರರ ಘೋಷಣೆ ಬಂದ ಆಗಿದೆ. ತಂಡದ ಖಾತೆಯಲ್ಲಿ 16. ಮತ್ತೊಂದು ಅಗಲ ಎಸೆತ. ಸತತ 3 ಎಕ್ಸ್ಟ್ರಾ ರನ್ಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಅರುಣ್ ಈ ಒಂದು ಎಸೆತಗಾರಿಕೆಯಲ್ಲಿ. ಮತ್ತೊಮ್ಮೆ ಅರುಣ್ ಟು ಆರ್ಎಸ್. ಉತ್ತಮವಾದ ಎಸೆತಗಾರಿಕೆ, ಉತ್ತಮವಾದ ಅಲ್ಲಿ ಮತ್ತೊಂದು ದಾರಿ ಪತನ. ಹೊಗಳದಂಥ ನಾಯಿಗಳಿಲ್ಲ, ಟೀಕಿಸದಂಥ ಬಾಯಿಗಳಿಲ್ಲ. ಸಿಕ್ಸರ್ಗಳು ಸಿಡಿಯದಿದ್ದರೆ ಈ ಒಂದು ಸೆಮಿಫೈನಲ್ ಪಂದ್ಯಾಟಕ್ಕೆ ಅಂದವಿಲ್ಲ, ಚಂದವಿಲ್ಲ. ಮತ್ತೊಮ್ಮೆ ಅಲ್ಲಿ ಹೊಸ ಆಟಗಾರನ ಅಂಕಣ ಪ್ರವೇಶ. ಅರುಣ್ ಅವರ ಉತ್ತಮವಾದ ಎಸೆತಗಾರಿಕೆ. और ಮುಕ್ತಾಯ. ತಂಡದ ಖಾತೆಯಲ್ಲಿ 17 ಓಟಗಳು ಕಾಣಬಹುದು. ಬಹಳ ನಿಧಾನ ಗತಿಯಲ್ಲಿ ಸಾಗಿ ಬರುತ್ತಿದೆ ಈ ಒಂದು 2ನೇ ಹಂತದ ಸೆಮಿಫೈನಲ್ ಪಂದ್ಯಾಟ. ಹೊಸ ಎಸೆತಗಾರ ಪ್ರದೀಪ್ ಅವರ ಸಜ್ಜಾಗಿದ್ದಾರೆ. 5ನೇ ಓವರಿನ ಮೊದಲ ಎಸೆತವನ್ನೇ ಎಸೆಯಲು ಹರೀಶ್ ಅವರ ಕಡೆಗೆ. ಅಲ್ಲೇ ಅಗಲ ಎಸೆತವೆಂದು ತೀರ್ಪುಗಾರರ. ಅವನು ಎಸೆದದ್ದು ಡಾಟ್ಗಾಗಿ, ಇವನು ಬಾರಿಸಿದ್ದು ವೈಡ್ಗಾಗಿ, ಆದರೆ ತೀರ್ಪುಗಾರರು ನೀಡಿದ್ದು ವೈಡಿಗಾಗಿ. ಮತ್ತೊಮ್ಮೆ ಅಲ್ಲೇ 1 ರನ್ ಸಂಪೂರ್ಣ, 2ಕ್ಕಾಗಿ ಓಟ. 2 ಕೂಡ ಸಂಪೂರ್ಣವಾಗುವ ಸಂಭವ, 2 ಕೂಡ ಸಂಪೂರ್ಣವಾಗಿದೆ. ಪುಷ್ಪರಾಜ್ ಶೆಟ್ಟಿ ಅಜಕ್ಕರ್ ಅವರ ಆಗಮನವಾಗಿದೆ. ವೇದಿಕೆ ಬಂದು ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಸ್ನೇಹ ಕ್ರಿಕೆಟರ್ಸ್ ದೊಂಡರಂಗಡಿ ಹಾಗೂ ಶ್ರೀದೇವಿ ಕ್ರಿಕೆಟರ್ಸ್ ಕರ್ತಲ ಇದರ ಸದಸ್ಯರು ಬರಮಾಡಿಕೊಳ್ಳುತ್ತಿದ್ದಾರೆ. ಪುಷ್ಪರಾಜ್ ಶೆಟ್ಟಿ ಅಜಕ್ಕರ್ ತಂಡದ ಖಾತೆಯಲ್ಲಿ ಒಟ್ಟು ಜಮವಾಗಿದೆ 71. ಅಂಪೈರ್ ಅಗಲ ಎಸೆತವೆಂದು ಘೋಷಣೆ. ಅಲ್ಲಿ ಮತ್ತೊಮ್ಮೆ ಹೋದವಾದ ಫುಲ್ ಟಾಸ್ ಬಂದ ಎಸೆತ ನೋ ಬಾಲ್ ಎಂದು ತೀರ್ಪುಗಾರರು ತೀರ್ಪು ಬಂದಿದೆ. ತಂಡದ ಖಾತೆಯಲ್ಲಿ ಕಾಣಬಹುದು 22 ಓಟಗಳು ಮಾತ್ರ. ಎರಡನೇ ಎಸೆತ ಹರೀಶ್ ಅವರ ಕಡೆಗೆ. ಪ್ರದೀಪ್ ಉತ್ತಮವಾದ ಎಸೆತ, ಹೊಡೆತ. ಅಲ್ಲಿ ಗಾಳಿಯಲ್ಲಿ ಮಾತ್ರ ತೇಲುತ್ತಿದೆ ಚೆಂಡು. ಮತ್ತೊಂದು ಉದ್ದಾರಿ ಪತನವಾಗಿದೆ ದೊಡ್ಡರಂಗಡಿ ಕಡೆಯಿಂದ ಹರೀಶ್ ಅವರ. ಮತ್ತೊಬ್ಬ ಹೊಸ ಆಟಗಾರನ ಅಂಕಣ ಒಳ ಪ್ರವೇಶವಾಗಿದೆ. ಶೇಖರ್ ಹರೀಶ್ ಅವರನ್ನು ಕೂಡಿಕೊಳ್ಳುತ್ತಾ ಮತ್ತೊಮ್ಮೆ
ಮೂರನೇ ಎಸೆತ. ಅಲ್ಲಿ ಮತ್ತೊಂದು ಅಗಲ ಎಸೆತವೆಂದು ತೀರ್ಪುಗಾರರ ತೀರ್ಪು ಬಂದಾಗಿದೆ. ಮತ್ತೊಮ್ಮೆ ಅಲ್ಲಿ ಮೂರನೇ ಎಸೆತ, ಮತ್ತೊಂದು ಫುಲ್ ಡ್ರಾಸ್ ಆಗಿ ಬಂದ ಎಸೆತ ನೋ ಬಾಲ್ ಎಂದು ತೀರ್ಪುಗಾರರು ತೀರ್ಪು ಕೊಟ್ಟಿದೆ. 1+1 ಇದರೊಂದಿಗೆ 2 ರನ್ಗಳು ಅಂಕಪಟ್ಟಿಯಲ್ಲಿ ಜೋಡಣೆ ಆಗಿದೆ. ಎರಡು ಎಸೆತ ಮುಕ್ತಾಯದೊಂದಿಗೆ 5 ಓವರ್ 2 ಎಸೆತ ಮುಕ್ತಾಯ. ಇನ್ನು ಉಳಿದಿದೆ 4 ಎಸೆತಗಳು ಮಾತ್ರ. ಲಾಸ್ಟ್ ಅಲ್ಲಿ ಮೂರನೇ ಎಸೆತ, ಮತ್ತೊಮ್ಮೆ ಉತ್ತಮವಾದ ಎಸೆತಗಾರಿಕೆ, ಸಂಪೂರ್ಣ ಕ್ಲೀನ್ ಬೋಲ್ಡ್ ಔಟ್. ಸಂಪೂರ್ಣ ಕ್ಲೀನ್ ಬೋಲ್ಡ್ ಔಟ್. ಇಲ್ಲಿ ದಂಡರಂಗಡಿ ತಂಡ ತನ್ನ ಎಲ್ಲ ಉದ್ಧಾರಿಗಳನ್ನು ಕಳೆದುಕೊಂಡಿದೆ. ದಂಡರಂಗಡಿ ತಂಡ 36 ಎಸೆತದ ಮುಂದೆ 25 ರನ್ಗಳನ್ನು ಕಳೆ ಹಾಕಿದೆ. ಕುಕ್ಕುಜೆ ತಂಡಕ್ಕೆ 36 ಎಸೆತದ ಮುಂದೆ 26 ಓಟದ ಗುರಿ ಹೊಂದಿದೆ. ಬಹಳ ಸುಲಭದ ಓಟದ ಗುರಿ ಕುಕ್ಕುಜೆ ತಂಡಕ್ಕೆ ದಂಡರಂಗಡಿ ಕಡೆಯಿಂದ. ಇನ್ನು ಕೆಲವೇ ಹೊತ್ತಿನಲ್ಲಿ ಕಾದು ನೋಡೋಣ ಫೈನಲ್ ಹಂತಕ್ಕೆ ಯಾರು ಸಾಗುತ್ತಾರೆ ಎಂದು. ರಾಘವ ದೇವಾಡಿಗ ಎಳ್ಳಾರೆ ಅವರ ಆಗಮನವಾಗಿದೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತೊಮ್ಮೆ ಅಲ್ಲಿ 36 ಎಸೆತದ ಮುಂದೆ ಬರೀ ಬೇಕಾಗಿದೆ 26 ಓಟ. ಥ್ಯಾಂಕ್ ಯು. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟ ಅಂಕಣದ ನಡುವೆ ಸಾಗಿ ಬರ್ತಾ ಇದೆ. ಒಂದೆಡೆಯಲ್ಲಿ ಲೆಜೆಂಡ್ಸ್ ಟ್ರೋಫಿಗಾಗಿ 2ನೇ ಸೆಮಿಫೈನಲ್ ಕೂಡ ಅಂಕಣದ ಮಧ್ಯೆ ಸಾಗಿ ಬರ್ತಾ ಇದೆ. ಒಂದೆಡೆಯಲ್ಲಿ ಕುಕ್ಕುಜ ಫ್ರೆಂಡ್ಸ್ ವಿರುದ್ಧವಾಗಿ ದೊಂಡರಂಗಡಿ ಸ್ನೇಹ ಕ್ರಿಕೆಟರ್ಸ್ ನ ನಾಮಾಂಕಿತದೊಂದಿಗೆ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯ ಸಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ 6 ಓವರ್ನ ಪಂದ್ಯದಲ್ಲಿ 25 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈಗ 2ನೇ ಇನ್ನಿಂಗ್ಸ್ಗಾಗಿ ಆರಂಭಿಕ ಓವರ್ನಲ್ಲಿ ಹರೀಶ್ ಶೆಟ್ಟಿ ಎಸೆಗಾರಿಕೆ ವಿಭಾಗದಲ್ಲಿ ಅರುಣ್ ಸ್ಟ್ರೈಕರ್ಸ್ ಅಲ್ಲ. ಹರೀಶ್ ಶೆಟ್ಟಿ ದಾಖಲಿಸಿ ಆರಂಭಿಕ ಚೆಂಡು. ಅರುಣ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ತನ್ಮುಖಾಂತರವಾಗಿ ಡೀಪ್ ಲೆಗ್ ನಲ್ಲಿ ಒಂಟಿ ಓಟ, 2ನೇ ಓಟ ಕೂಡ ಪೂರೈಕೆ. ಬಹಳಷ್ಟು ಉತ್ತಮ ರೀತಿಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಚುರುಕಿನ ಓಡಾಟ, 2 ಓಟದ ಪೂರೈಕೆಯೂ ಕೂಡ. 2 ಓಟ ಆರಂಭಿಕ ಚೆಂಡಿಗೆ 2 ರನ್ ಅನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ ವೇಗದ ಗತಿಯಲ್ಲಿ ಹರೀಶ್ ಶೆಟ್ಟಿ ದಾಖಲಿಸಿದ ಚೆಂಡು ದಾಂಡಿಗರನ್ನು ವಂಚಿಸಿಕೊಂಡು ನೇರವಾಗಿ ಗೂಢರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಚುಕ್ಕಿ ಚೆಂಡು ಅಂಕಪಟ್ಟಿಯಲ್ಲಿ ದಾಖಲಿಸಿಕೊಳ್ತಾ ಇದೆ.
ಮತ್ತೆ ಮೂರನೇ ಎಸೆತಕ್ಕಾಗಿ ಹರೀಶ್ ಶೆಟ್ಟಿ ಎಸೆತಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿ ಎಸೆತವನ್ನು ಕಂಡುಕೊಂಡ್ರು ಕೂಡ ಕೊಂಚ ಮಟ್ಟಿಗೆ ಎಡಗೂಡದ ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್. ಥರ್ಡ್ ಮತ್ತು 3 ಮತ್ತೆ 4ನೇ ಬಾರಿಗೆ ದಾಖಲಿಸಿದ ಚೆಂಡು ಕೂಡ ಅರುಣ ರಕ್ಷಣಾತ್ಮಕ ಆಟಕ್ಕೆ ಮನ ಮಾಡ್ತಾ ಇದ್ದಾರೆ. ತಟ್ಟಿ ಮೊಟ್ಟೆ ಗೂಟಗಳ ಮದುವೆ ಒಂದು ಹೊಡೆದ ಪೂರೈಕೆ ಕೂಡ ಸತತವಾಗಿ ಈ ರೀತಿಯ ರನ್ ಧಾರಣೆ ಪಂದ್ಯಾಟದ ಜಯ ದಾಖಲಿಸುವಂತ ಕುಕುಜ ಫ್ರೆಂಡ್ಸ್ ಮನ ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ರನ್ ಧಾರಣೆ. ಮತ್ತೆ ವಿವೇಕ್ ದಾಖಲಿಸಿದ ಚೆಂಡು ಮತ್ತೆ ರಕ್ಷಣಾತ್ಮಕ ಆಟ, ಬಹಳಷ್ಟು ಉತ್ತಮ ರೀತಿಯ ಓಡಾಟ, ಮತ್ತೆ ಒಂದೊಡ್ಡ ಪೂರೈಕೆ. ನಮ್ಮೇ ಪಂದ್ಯಕೂಟಕ್ಕೆ ಆಗಮಿಸಿಕೊಂಡವರು ನಮ್ಮ ಆತ್ಮೀಯರು ಆದಂತಹ ರಮೇಶ್ ಸ್ವರ್ಣ ಇವರನ್ನು ಕೂಡ ಪಂದ್ಯಕೂಟದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಲಾಸ್ಟ್ ಬಾಲ್. ಕ್ಷಮಿಸಿ, 5ನೇ ಬಾರಿಗೆ ದಾಖಲಿಸಿದ ಚೆಂಡು ಬಿರುಸಿನ ಹೊಡೆತ ಸೀಮಾ ರೇಖೆ ಅಂಚಿನಲ್ಲಿ ಸುರಕ್ಷಿತ ಕ್ಯಾಚ್ ಕೈ ಸೇರ್ತಾ ಇದೆ. ಅರುಣ್ ಬ್ಯಾಕ್ ಇಂಟು ದಿ ಪೆವಿಲಿಯನ್. 5ನೇ ಚೆಂಡಿನಲ್ಲೇ ಅರುಣನ ಹುದ್ದರಿ ಪತನವಾಗ್ತಾ ಇದೆ. ಅರುಣ ವಾಪಸಾತಿ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಆರಂಭಿಕ ಓವರ್ನ ಅಂತಿಮ ಚೆಂಡು ಬಾಕಿ ಇರ್ತದೆ. ಲಾಸ್ಟ್ 1 ಬಾಲ್. ಹೊಸ ಆಟಗಾರ, ಇನ್ನೋರ್ವ ಬಿರುಸಿನ ಹೊಡೆತಗಳನ್ನ ದಾಖಲಿಸಬಲ್ಲಂತೋರ್ವ ನಿಸ್ಸೀಮ ಹೊಡೆತಗಾರ ಕೂಡ ಸುಹಾಸ ಹರಿಕಂಡಿಗೆ. ಬಹಳಷ್ಟು ಉತ್ತಮ ರೀತಿಯ ಜಾನ್ಮೆ ಆಟ, ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆಯೂ ಕೂಡ. ಇದರ ಮಧ್ಯೆ ಅಂತಿಮ ಚೆಂಡು ಚುಕ್ಕಿ ಆಗ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯ. ತಂಡದ ಮೊತ್ತ 25. ಕ್ಷಮಿಸಿ, 5. 25ರ ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈಗಾಗಲೇ 5 ಓಟವನ್ನು ದಾಖಲಿಸಿಕೊಂಡು ಇನ್ನು ಕೂಡ 21ರ ಅವಶ್ಯಕತೆ. 30 ಚೆಂಡು 21ರ ಅವಶ್ಯಕತೆ. ಒಂಟಿ ಅವಳಿ ಓಟಗಳನ್ನು ದಾಖಲಿಸಿದ್ರು ಕೂಡ ಪಂದ್ಯಾಟವನ್ನು ನಿಸ್ಸಂಶಯವಾಗಿ ಕುಕ್ಕುಜ ಜಯಿಸಿಕೊಳ್ತದೆ. ಆ ನಿಟ್ಟಿನಲ್ಲಿ ರನ್ ಧಾರಣೆಗೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಸ್ನೇಹ ಕ್ರಿಕೆಟರ್ಸ್ ದೊಂಡೆರಂಗಡಿಯ ತಂಡ. 2ನೇ ಓವರ್ನ ಆರಂಭಿಕ ಚೆಂಡು ಹರೀಶ್ ದಾಖಲಿಸಿದ ಚೆಂಡು ಬಹಳಷ್ಟು ಉತ್ತಮ ರೀತಿ ಹೊಡೆತ ಕವರ್ಸ್ ಬಾಂಡ್ ನಲ್ಲಿ ಮತ್ತೆ ಒಂದು ಹೊಡೆದ ಹೆಚ್ಚುವರಿ. ತಂಡದ ಮೊತ್ತ 6. ಮತ್ತೆ ದಾಖಲಿಸಿದ ಚೆಂಡು ವೈಡ್ ಬಾಲ್. ಅತಿರಿಕ್ತ ಓಟ ಅಂಕಪಟ್ಟಿನ ದಾಖಲಿಸಿಕೊಳ್ತಾ ಇದೆ. 19ರ ಅವಶ್ಯಕತೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ದಂಡಿಗರು ಬಹಳಷ್ಟು ಉತ್ತಮ ರೀತಿಯ ತಟ್ಟಿ ಮುಟ್ಟಿ ಗೂಟಗಳ ಮಧ್ಯೆ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈ ತನ್ಮಧ್ಯೆ ದಾಖಲಿಸಿದ ಚೆಂಡು ವೈಡ್ ಬಾಲ್. 1+1. 2 ಓಟದ ಹೆಚ್ಚುವರಿ. ತಂಡದ ಮೊತ್ತ ಈಗ 10 ದಾಖಲಿಸಿಕೊಳ್ತಾ ಇದ್ದ ನಿಟ್ಟಿನಲ್ಲಿ 16ರ ಅವಶ್ಯಕತೆ. ಬಹಳಷ್ಟು ಉತ್ತಮ ರೀತಿಯ ಓಟ. ತನ್ಮಧ್ಯೆ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಸುಹಾಸ್ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಚುಕ್ಕಿ ಚೆಂಡು ಅಂಕಪಟ್ಟನ್ನು ದಾಖಲಿಸಿಕೊಳ್ತಾ ಇದೆ. 3 ಚೆಂಡು ಮುಕ್ತಾಯವನ್ನು ಕಂಡುಕೊಂಡ್ರೆ 4ನೇ ಎಸೆತಕ್ಕಾಗಿ ಈ ಬಾರಿ ಹರೀಶ್ ದಾಖಲಿಸಿದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಚೆಂಡು ತಟ್ಟಿ ಮುಟ್ಟಿ ಸುಹಾಸ್ ಒಂದು ಓಟವನ್ನು ಪೂರೈಕೆ ಮಾಡಿಕೊಳ್ತಾ ಇದ್ದಾರೆ. ಮತ್ತೆ ತನ್ಮಧ್ಯೆ ದಾಖಲಿಸಿದ ಚೆಂಡು ವೈಡ್ ಬಾಲ್. ಸತತ ಅಕ್ರಮ ಚೆಂಡುಗಳು ಈಗ ರನ್ ಧಾರಣೆಗೆ ಸುಲಭ ದಾರಿಯನ್ನು ಮಾಡಿಕೊಡ್ತಾ ಇದೆ. ಮತ್ತೆ ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಜಾನ್ಮೆಯ ಆಟವನ್ನು ಕುಕ್ಕುಜ ಮುಂದುವರಿಸಿಕೊಳ್ತಾ ಇದೆ.
ಈ ತನ್ಮಧ್ಯೆ ದಾಖಲಿಸಿದ ಅಂತಿಮ ಚೆಂಡು ಮತ್ತೆ ಚುಕ್ಕಿ ಆಗ್ತಾ ಇದೆ. ಎರಡನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ತಂಡದ ಮೊತ್ತ 13 ಓಟ. ಕ್ರಿಕೆಟ್ ಕಂಡ ಒಂದು ದುರದೃಷ್ಟಕರ ಸಂಖ್ಯೆಯನ್ನು ತಲುಪಿಕೊಳ್ತಾ ಇದೆ. ಕುಕ್ಕುಜೆ 13 ಓಟವನ್ನು ದಾಖಲಿಸ್ತಾ ಇದೆ. 13ರ ಅವಶ್ಯಕತೆಯೂ ಕೂಡ. ಇತ್ತೀಚಿನ ದಿನಗಳಲ್ಲಿ ಪಡುಬಿದ್ರೆ ಪರಿಸರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಕೂಡ ಓವರ್ ಮುಖಾಂತರವಾಗಿ ನಡೆದಿತ್ತು. ಇವತ್ತಿನ ದಿನ ಈ ಭಾಗದಲ್ಲಿ ಲೆಜೆಂಡ್ಸ್ ಟ್ರೋಫಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟ ಕೂಡ ಸಾಗಿ ಬರ್ತಾ ಇದೆ. ಮೂರನೇ ಓವರ್ಗಾಗಿ ದಿನೇಶ್ ದಾಖಲಿಸಿದ ಆರಂಭಿಕ ಚೆಂಡು ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. ತನ್ಮಧ್ಯೆ ಮತ್ತೆ ಒಂದು ಓಟ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತನ್ಮಧ್ಯೆ ಗೂಟಗಳ ನಡುವೆ ಒಂಟಿ ಅವಳಿ ಓಟದ ಪೂರೈಕೆಯೂ ಕೂಡ. ಅದೇ ರೀತಿ ಇವತ್ತಿನ ಈ ಒಂದು ಪಂದ್ಯಾಟವನ್ನು ನೇರ ಪ್ರಸಾರ ಮಾಡ್ತಾ ಇದೆ ಕ್ರಿಕ್ ಲಯನ್ಸ್. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳು ಕ್ರಿಕೆಟ್ ಅನ್ನು ನೇರವಾಗಿ ಪ್ರಸಾರವನ್ನು ಮಾಡ್ತಾ ಇದೆ. ಈ ತನ್ಮಧ್ಯೆ ಕ್ರಿಕ್ ಲೈನ್ ಎನ್ನುವ ಹೊಸ ಹುರುಪಿನ ಹುಡುಗರ ಒಂದು ತಂಡ ಬಹಳಷ್ಟು ಉತ್ತಮ ರೀತಿಯ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಇವತ್ತಿನ ದಿನ ಒಂದು ಹಂತದಲ್ಲಿ ಬಹಳಷ್ಟು ಜನರ ವೀಕ್ಷಣೆಯನ್ನು ಪಡೆದಂತ ಕೂಡ ಪಂದ್ಯ ಕೂಡ ಕ್ರಿಕ್ ಲೈನ್ ಮುಖಾಂತರವಾಗಿ ಪ್ರಸಾರವಾಗ್ತಾ ಇದೆ. ನಮ್ಮ ಈ ಪಂದ್ಯ ಕೂಡದ ಪರವಾಗಿ ಎಲ್ಲರಲ್ಲಿ ವಿನಂತಿ, ದಯವಿಟ್ಟು ಎಲ್ಲರೂ ಈ ಕ್ರಿಕ್ ಲೈನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರವಾಗಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ತನ್ಮಧ್ಯೆ ತಂಡದ ಮೊತ್ತ ಕೂಡ 18 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ದಿನೇಶ್ ಅವರ ಅಂತಿಮ ಚೆಂಡು ದಾಖಲಿಸಿ ಅಂತಿಮ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಬೇಡವನ್ನಲ್ಲಿ ಒಂದು ಹೊಡೆದ ಪೂರೈಕೆ ಆಗ್ತಾ ಇದೆ. ತನ್ಮಧ್ಯೆ ಮೂರನೇ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ತಂಡದ ಮೊತ್ತ 19. ಅಲ್ಲೇ ಆಟಗಾರರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. 12ನೇ ಆಟಗಾರರು ದಯವಿಟ್ಟು. ಎಸ್ 18 ಚೆಂಡು 7ರ ಅವಶ್ಯಕತೆ. ಒಂದು ಹಂತದಲ್ಲಿ ನಿರಾಶಾದಾಯಕವಾಗಿ ಫೈನಲ್ ಎಂಟ್ರಿಯನ್ನು ಪಡೆಯುವಂತ ಪ್ರಯತ್ನವನ್ನು ಕುಕ್ಕುಜೆ ಮಾಡ್ತಾ ಇದೆ. ಇನ್ನೊಂದು ಹಂತದಲ್ಲಿ ಕೊಂಚ ಮಟ್ಟಿಗೆ ಹೋರಾಟದಿಂದ ಹಿನ್ನಡೆಯುವಂತ ಎಲ್ಲಾ ಸೂಚನೆಗಳನ್ನು ಸ್ನೇಹ ಕ್ರಿಕೆಟರ್ಸ್ ಈ ಹಂತದಲ್ಲಿ ತೋರಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಸಂಘಟಿಸಿದಂತ ಕುಕ್ಕುಜೆ ಈಗ ಅಷ್ಟೇ ಉತ್ತಮ ರೀತಿಯ ದಾಂಡಿಗೆತನವನ್ನು ಕೂಡ ದಾಖಲಿಸಿಕೊಳ್ತಾ ಇದೆ. ಈ ಹಂತದಲ್ಲಿ 4ನೇ ಓವರ್ಗಾಗಿ ಹರೀಶ್ ಶೆಟ್ಟಿ ದಾಖಲಿಸಿ ಆರಂಭಿಕ ಚೆಂಡು ಮತ್ತೆ ಒಂದೊಡ್ಡ ಪೂರೈಕೆ. ತಂಡದ ಮೊತ್ತ ಈಗ 2ರ ದಶಕವನ್ನು ದಾಖಲಿಸಿಕೊಳ್ತಾ ಇದೆ. 20 ಓಟ. ಮತ್ತೆ ತಟ್ಟೆ ಮುಟ್ಟಿ ನಿಗದಿತ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ಸುಹಾಸ. 21 ಓಟ, ವಿಜಯದ 5 ಓಟದ ಅವಶ್ಯಕತೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಆಟ. ವಿವೇಕ ದಾಖಲಿಸಿಕೊಂಡ್ರು 1 ಓಟ. 2ನೇ ಓಟದ ಪ್ರಯತ್ನ. ತನ್ಮಧ್ಯೆ ಪೂರೈಕೆಯೂ ಕೂಡ ಬಹಳಷ್ಟು ಚುರುಕಿನ ಓಡಾಟ. ವಿಜಯದ 3 ಓಟದ ಅವಶ್ಯಕತೆಯನ್ನು ಕಾಣಬೇಕಾಗ್ತದೆ ಕುಕ್ಕುಜೆ ಫೈನಲ್ ಪ್ರವೇಶಕ್ಕಾಗಿ. ತನ್ಮಧ್ಯೆ 1 ಓಟದ ಪೂರೈಕೆ.
ತನ್ಮಧ್ಯೆ ಪಂದ್ಯಾಟ ಸಮಬಲವನ್ನು ಕಂಡುಕೊಳ್ತಾ ಇದೆ. 25 ಓಟವನ್ನು ದಾಖಲಿಸ್ತಾ ಇದೆ ಕುಕ್ಕುಜೆ. ವಿಜಯದ ಒಂದೋಟದ ಅವಶ್ಯಕತೆಯನ್ನು ಕಾಣಬೇಕಾಗ್ತಾ ಇದೆ. ರಿವರ್ಸ್ ದಾಖಲಿಸುವಂತ ಪ್ರಯತ್ನ. ತನ್ಮಧ್ಯೆ ಓವರ್ ಮುಕ್ತಾಯ. 12 ಚೆಂಡು, ಒಂದೋಟದ ಅವಶ್ಯಕತೆ. ಪ್ರಶಸ್ತಿ ಸುತ್ತಿನ ಪಂದ್ಯಕ್ಕಾಗಿ ಈಗಾಗಲೇ ಅಂಬಾಗಿಲು ತನ್ನ ಹೆಸರನ್ನು ಫೈನಲ್ ನಲ್ಲಿ ದಾಖಲಿಸಿಕೊಂಡ್ರೆ, ಕುಕ್ಕುಜೆ ಕೇವಲ ಒಂದೋಟವನ್ನು ದಾಖಲಿಸಿಕೊಂಡ್ರೆ ಎರಡನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ತನ್ಮಧ್ಯೆ 5ನೇ ಓವರ್ಗಾಗಿ ಮಧು ಎಸಗಾರಿಕೆಯಲ್ಲೇ ಮಧು ದಾಖಲಿಸ ಆರಂಭಿಕ ಚೆಂಡು, ಸುಹಾಸ್ ಕ್ಲೀನ್ ಬೌಲ್ಡ್. ಹೊಸ ಆಟಗಾರ ಹರೀಶ್ ಪಂದ್ಯಾಟನ್ನು ಜಯದ ಹೊಸ್ತಿಲಿನಲ್ಲಿ ತಂದು ನಿಲ್ಲಿಸಿದಂತ ಸುಹಾಸ ಅಂತಿಮ ಒಂದು ಓಟವನ್ನು ದಾಖಲಿಸದೆ ಪೆವಿಲಿಯನ್ ವಾಪಸಾತಿಯನ್ನು ಕಂಡುಕೊಂಡ್ರು. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು, ತನ್ಮಧ್ಯೆ ಒಂದೋಟದ ಪೂರೈಕೆ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಎರಡನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಂಡುಕೊಳ್ತಾ ಇದೆ ಕುಕ್ಕುಜೆ. ಅಭಿನಂದನೆಗಳು. ಅದೇ ರೀತಿ ಎರಡೂ ತಂಡದ ನಾಯಕರು ಟಾಸಿ ಬರಬೇಕು. ಕುಕ್ಕುಜೆ ಅದೇ ರೀತಿ ಅಂಬಾಗಿಲು ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ ಪುರಸ್ಕಾರಕ್ಕಾಗಿ ಬರಬೇಕು. ಅಲ್ಲಿ ಸುಹಾಸ್ ಹರಿಕಾಂಡಿಗೆ ಬಹಳಷ್ಟು ಉತ್ತಮ ರೀತಿಯ ಆಲ್ರೌಂಡರ್ಸ್ ಪ್ರದರ್ಶನವನ್ನು ದಾಖಲಿಸಿದಂತ ಆಟಗಾರ ಸುಹಾಸ್ ಹರಿಕಾಂಡಿಗೆ ನಮ್ಮ ಪಂದ್ಯಕೂಟಕ್ಕೆ ಆಗಮಿಸಿಕೊಂಡಂತ ಹಿರಿಯರು ಆತ್ಮೀಯರು ಆದಂತಹ ರಾಘವ್ ದೇವಡಿಗ ಇವರನ್ನು ಕೂಡ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡವರಿದ್ದೇವೆ ಸರ್. ಇವರು ಸುಹಾಸ್ ಸಾಂತ್ಯಾರು ಇವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪುರಸ್ಕಾರವನ್ನು ನೀಡಿ ಕ್ರೀಡಾಪಟುವನ್ನು ಪ್ರೋತ್ಸಾಹಿಸುವ ವಿನಂತಿಸಿಕೊಂಡವರಿದ್ದೇವೆ. ಟಾಸ್ ಮುಗಿಸಿ 15 ನಿಮಿಷದ ವಿರಾಮ ಇರ್ತದೆ. ಎರಡೂ ತಂಡದ ಆಟಗಾರರು ಗಮನಿಸಿಕೊಳ್ಬೇಕಲ್ಲೇ.